ನನಗೆ ಅನ್ಸರೆ ಅನೇಕ ಬಾರಿ ನಾವು ಹೇಳ್ಕೊಳ್ತೇವೆ ನಾವು ಕೃಷಿಕರು ಅಂತ, ಮನೆಯಲ್ಲಿದ್ದಂಥ ತಾಯಿಯ ಹೆಂಡತಿ ಅವಳೇ ಹೆಚ್ಚು ಕೃಷಿಕರು ಅಂತ ನಾನು ಅಂದುಕೊಂಡಿದ್ದೇನೆ. ಸುಮ್ಮನೆ ಒಂದು ಉದಾಹರಣೆ ನನಗೆ ನೆನಪು ಬರ್ತಾಯಿದ್ದು, 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ತಂದರು. ಸಾವಿರಾರು ಜನರನ್ನು ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿದ ಮೇಲೆ ಅನೇಕ ಜನ ಸಂಬಂಧಪಟ್ಟದವರನ್ನು ಜೈಲಿಗೆ ಹಾಕಿದ್ರು. ಒಟ್ಟು ಊರಿನಲ್ಲಿ ಯಾರಿಗೆ ಆಗೋದಿಲ್ಲೋ, ಕಾಂಗ್ರೆಸ್ನವ್ರು ಯಾರನ್ನಾಗೋದಿಲ್ಲ ಅವರನ್ನೆಲ್ಲ ಜೈಲಿಗೆ ಹಾಕಿ. ನಾನು ಜೈಲಿಗೆ ಹೋಗಿದ್ದೆ ಅಂದರೆ ನಾನಾಗಿ ಹೋದದಲ್ಲ, ಕರ್ಕೊಂಡು ಹೋದರು. ಅಲ್ಲಿ ನೋಡಿದರೆ ಕೆಲವು ಜನ ಅಳ್ತಾಯಿದ್ರು. ಏನು ಅಂತ ಕೇಳಿದರೆ, ನಾನು ಹಿರಿಯರು ಅಂತ ಕೇಳಿದೆ, ಅದು ಜೈಲ್ ಸೈಕಾಲಜಿ, ಅವ್ರು ಹೀಗಿರ್ತಾರೆ. ಮತ್ತು ಹೋಗಿ ಕೇಳಿದರೆ ಎಂಥ ಅವಸ್ಥೆ ಮಾಡ್ಯಾರ, ನನ್ನ ತೋಟಕ್ಕೆ ನೀರು ಬಿಡುವವರು ಯಾರು, ಅದಕ್ಕೆ ಗೊಬ್ಬರ ಹಾಕೋರು ಯಾರು, ಅಡಿಕೆ ಆದರೆ ಅಡಿಕೆ ತೆಗೆಯೋರು ಯಾರು, ತೆಂಗು ತೆಗೆಯೋರು ಯಾರು ಅಂತ ತಲೆಬಿಸಿ, ಇವ್ರಿಗೆ ಕಂಡಾಪಟ್ಟೆ ತಲೆಬಿಸಿ. ಆಮೇಲೆ ಹಾಗೆ ಈಗ ನಾವು ಜೈಲಿನಿಂದೆಲ್ಲ ಹೊರಗೆ ಬಂದೆವು. ಹೊರಗೆ ಬಂದ ಮೇಲೆ ನನಗೊಂದು ಕುತೂಹಲ, ಆ ಮನೆಯ ಪರಿಸ್ಥಿತಿ ಹಾಗಿತ್ತ, ಇವರು ಬಂದದ್ದರಿಂದ ತುಂಬ ಸಮಸ್ಯೆಗಳಾಯ್ತಾ ಏನೋ ಅಂತ ಮನೆಗಳಿಗೆ ಹೋಗಿದ್ದೆ ನಾನು. ಅವರು ಹೋದವರು ಏನು ಹೇಳಿದ್ರು ಅಂದರೆ, ಮನೆಯಲ್ಲಿದ್ದಂಥ ತಾಯಿ, ಇವರು ಜೈಲಿಗೆ ಹೋಗೋದ್ರ ಮೊದಲು ನಮಗೆ 8 ಕಂಡಿ ಅಡಿಕೆ ಆಗ್ತಾಯಿತ್ತು, ಈಗ 2 ವರ್ಷದಲ್ಲಿ 10 ಕಂಡಿ ಅಡಿಕೆ ಆಗಿದೆ ಅಂತ. ಅಂದರೆ ಯಾರು ನೋಡ್ತಾಯಿದ್ರು ಅಂತ, ಮನೆಯ ತಾಯಿ ನೋಡ್ತಾಯಿದ್ಲು ಅಂತ. ಆ ರೀತಿ ತಾಯಿ ಆಧಾರಿತವಾದಂಥ ಸಮಾಜ ನಮ್ಮದು ಅಂತ. ಆ ಹಿನ್ನೆಲೆಯಲ್ಲೇ ಇವತ್ತು ಕೂಡ 33% ಒಂದು ಪ್ರಾತಿನಿಧ್ಯ ಇರಬೇಕು ಅಂತ ಯೋಚನೆ ಮಾಡಿರುವಂಥದ್ದು. ಒಟ್ಟು ಪಿಂಗಾರ ಒಂದು ಹೊಸ ಕಲ್ಪನೆಯನ್ನು ಇಟ್ಟುಕೊಂಡು ಹೊರಟಿದೆ ಅಂತ ನನ್ನ ಅನಿಸಿಕೆ. ಕೆಲವು ವರ್ಷಗಳಿಂದ ಈಗ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಪಿಂಗಾರ ಅಂದರೆ ಸಿಂಗಾರ, ಸಿಂಗಾರ ಅಂದರೆ ಒಂದು ರೀತಿಯಲ್ಲಿ ಅಲಂಕಾರ. ಇನ್ನು ಎರಡನೇದು ಪಿಂಗಾರ ಅಂದರೆ ಅದು ಬೆಳೆಯುವುದು ಅಂತ. ಸಣ್ಣ ಗರ್ಭದಲ್ಲಿದ್ದಂಥ ಭ್ರೂಣದ ಹಾಗಿರುವಂಥದ್ದು ಬೆಳೆದು ಅದು ಅಡಿಕೆನೋ ತೆಂಗೋ ಆಗುವಂಥ ಒಂದು ಸಂಗತಿ ಅದು. ಅಂಥ ಪಿಂಗಾರ ಅಂತ ಹೇಳುವಂಥ ಹೆಸರಿನ, ಅಂದರೆ ಮೂಲ ನಮ್ಮದು ಏನು, ಆ ಪಿಂಗಾರವನ್ನು ಉಳಿಸುವಂಥದ್ದು, ಹಿಂಗಾರವನ್ನು ಉಳಿಸುವಂಥದ್ದು. ಅದನ್ನು ಉಳಿಸಿದರೆ ಮುಂದಿನ ದಿನಗಳಲ್ಲಿ ನಾನು ಅಡಿಕೆಯನ್ನು ಉಳಿಸ್ಬೋದು, ಆ ಮರವನ್ನು ಉಳಿಸ್ಬೋದು, ಆ ಭೂಮಿಯನ್ನು ಉಳಿಸ್ಬೋದು ಅಂತ ಹೇಳುವಂಥ ರಿವರ್ಸ್ ಆ್ಯಂಗಲ್ನಲ್ಲಿ ಯೋಚನೆ ಮಾಡೋದು. ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಇದು. ಇದರಲ್ಲಿ ಹಾಕಿದ್ದಾರೆ, ಈಗ ಮರ ಸಾಯ್ತಾ ಇದೆ, ಅದಕ್ಕೇನು ಮಾಡಬೇಕು, ಎಲೆ ಚುಕ್ಕಿ ರೋಗ ಬರ್ತಾಯಿದೆ, ಗ್ರಾಮಗಳಲ್ಲೇ ಅಡಿಕೆ ಮರಗಳು ಸತ್ತೋಗ್ತಾ ಇದೆ, ಹಿಂಗಾರ ಒಣಗ್ತಾ ಇದೆ. ಅದೆಲ್ಲದರ ಪರಿಣಾಮ ಅಡಿಕೆ ಕಡಿಮೆ ಆಗಲೇಬೇಕು ತಾನೆ. ಸಿಂಗಾರ ಒಣಗಿದರೆ ಅಥವಾ ಮರ ಸತ್ತರೆ ಅಡಿಕೆ ಆಗೋದು ಹೇಗೆ? ಇದೆಲ್ಲದಕ್ಕೂ ಕೂಡ ಒಂದು ಏನಾದರೂ ಒಂದು ಔಷಧಿಯನ್ನು ತಯಾರು ಮಾಡಬೇಕು ಅಂತ ಹೇಳುವಂಥದ್ದು ಕಳೆದ 10 ವರ್ಷ. ನೀವು ಸುಳ್ಯದ ಬದಿಗೆ ಹೋದರೆ ಇವತ್ತು ಇಲ್ಲವೇ ಇಲ್ಲ, ತೋಟಗಳೇ ಇಲ್ಲ. ಅದು ಹಾಗೆ ಪುತ್ತೂರಿಗೆ ಬಂದಿದೆ, ವಿಟ್ಲಕ್ಕೊಂದು ಸ್ವಲ್ಪ ಹೊಡಿತಾ ಇದೆ ಅಂತ ನನ್ನ ಅನಿಸಿಕೆ. ಮುಂದಿನ ದಿನಗಳದಲ್ಲಿ ಹಾಗೆ ಹೋಗ್ತದೆ. ಕಾರಣ ಏನು ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಟ್ಟು ನಾವು ವಿಷ ಹಾಕ್ತಾ ಇರುವಂಥದ್ದು ಒಂದು ದೊಡ್ಡ ಕಾರಣ ಇರ್ಬೋದು. ಮನುಷ್ಯನ ಸಿಕ್ಕಾಪಟ್ಟೆ ಆಸೆಗಳಿದೆ ಅಲ್ಲ, ಅದರ ಪರಿಣಾಮ ನಾವು ಎಲ್ಲ ಭೂಮಿಗೂ ಕೂಡ ವಿಷ ಹಾಕ್ತಾ ಇದ್ದೇವೆ. ತಕ್ಷಣ ನನಗೆ ಹೆಚ್ಚು ಇಳುವರಿ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಹಾಕ್ತಾಯಿದ್ದೆ. ಅದು ಒಂದು ಕಾರಣ ಇರಬಹುದು, ಗೊತ್ತಿಲ್ಲ ನನಗೆ. ಈ ರೀತಿ ಇವತ್ತು ನಾಶ ಆಗಿ ಹೋಗ್ತಾ ಇರುವಂಥ, ಯಾಕೆಂದರೆ ಸಿಂಗಾರ ಇಲ್ಲದ್ರೆ ಅಡಿಕೆ ಇಲ್ಲ. ಅಡಿಕೆ ನಮ್ಮ ಭಾರಿ ಪ್ರಮುಖವಾದಂಥ ಬೆಳೆ. ಆರ್ಥಿಕ ನಮಗೆ ಶಕ್ತಿ ತುಂಬಿರುವಂಥದ್ದೇ ನಮ್ಮ ಜಿಲ್ಲೆಯಲ್ಲಿ ನಮಗೆ ಅಡಿಕೆ ಇಲ್ಲ ಅಂತಾದರೆ ಇಲ್ಲ. ನಾವು ಹಿಂದೆ ಒಂದು ಸತಿ ಈ ಜೀಪ್ ಸಂಸ್ಥೆ ಇದಲ್ಲ, ಮಹೇಂದ್ರ ಜೀಪ್ನವರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಏನಂದರೆ ಸಿಕ್ಕಾಪಟ್ಟೆ ಜೀಪ್ಗಳು ಹೋಗ್ತಾ ಉಂಟು ಅಂತ. ಹಾಗೆ ಅವರು ಬಂದು ನೋಡಿದರೆ ಅಂತೆ ಏನು ಅಂತ. ಹಾಗೆ ನೋಡಿ ಬಂದು ಸುಳ್ಯಕ್ಕೆ ಬಂದು, ಸುಳ್ಯದಲ್ಲಿ ನೋಡಿದರೆ ಒಂದೊಂದು ಮನೆಯಲ್ಲಿ 2-3 ಜೀಪ್. ಯಾಕಂದರೆ ಖಂಡಾಪಟ್ಟೆ ಪೈಸಾಗಿದೆ. ಆ ರೀತಿಯ ಪರಿಸ್ಥಿತಿ ಇಟ್ಟು ಜೀಪ್ ಮಾರುವ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು. ಅದಕ್ಕೋಸ್ಕರ ಅದನ್ನು ಉಳಿಸುವುದು ಹೇಗೆ ಅಂತ ಹೇಳುವಂಥದ್ದು ಬೇರೆ ಬೇರೆ ಪ್ರಯತ್ನಗಳು ಹೇಳ್ತಾರೆ. ಒಂದು ಹೊಸದಾಗಿ ಬಂದಿರುವಂಥ ನ್ಯಾನೋ ಟೆಕ್ನಾಲಜಿ, ಅದೊಂದು ವಿಶಿಷ್ಟವಾದಂಥ ಟೆಕ್ನಾಲಜಿ. ನನಗೆ ಅದು ಪೂರ್ತಿ ಅರ್ಥ ಆಗಲಿಲ್ಲ ನನಗೆ. ಹೋಮಿಯೋಪತಿ ಹಾಗೆ ಕೆಲಸ ಮಾಡ್ತದೆ, ಹಾಗೆ ಇದು ಕೆಲಸ ಮಾಡ್ತದೆ ಅಂತ ನನ್ನ ಅನಿಸಿಕೆ. ನಾನು ಅಂದರೆ ಅತ್ಯಂತ ಸಣ್ಣ ಒಂದು ಪಾರ್ಟಿಕಲ್, ಅದನ್ನು ಒಡೆದು ಒಂದು ಸಣ್ಣ ಅಣು ಹೇಗಿದೆ, ಆಟಮ್ ಹೇಗಿದೆ, ಆ ರೀತಿಯ ಒಂದು ಸಣ್ಣ ಪಾರ್ಟಿಕಲ್. ಆ ಪಾರ್ಟಿಕಲನ್ನು ಕೊಡೋದರ ಮುಖಾಂತರ
ವಿಶೇಷವಾಗಿ ರೋಗ ಬಾರದ ಹಾಗೆ ತಡೆಯುವಂಥ ಒಂದು ಪ್ರಯತ್ನ. ನಮ್ಮ ಹಿಂದಿನ ಉತ್ತರ ಕನ್ನಡದ MP ಅವರು ಅದೊಂದು ದೊಡ್ಡ ಕಾರ್ಯ ಮಾಡ್ತಾಯಿದ್ದಾರೆ. ನಾನು ನಿನ್ನೆಲ್ಲ ಮೊನ್ನೆ ಕೇಳಿದೆ, ಅನೇಕ ಕ್ಯಾನ್ಸರ್ಗಳಿಗೆ ಕೂಡ ನ್ಯಾನೋ ಟೆಕ್ನಾಲಜಿ ಔಷಧಿಯನ್ನು ಕೊಡ್ತಾರೆ, ಅದರಿಂದ ಗುಣ ಆಗಿದೆ ಅಂತ. ನಾನೊಬ್ಬರು ಮಿತ್ರರು ಇದ್ದಾರೆ, ಅವರಿಗೆ ಹೇಳಬೇಕು ಅಂತಿದ್ದೇನೆ ನಾನು. ಆ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಒಟ್ಟು ನ್ಯಾನೋ ಟೆಕ್ನಾಲಜಿಯ ಮುಖಾಂತರ ರೋಗವನ್ನು ತಡೆಗಟ್ಟುವಂಥ, ಒಂದು ಸಲ ರೋಗ ತಡೆಗಟ್ಟಿದರೆ ಮುಂದಿನ ಕೆಲಸಗಳು ಸುಲಭವಾಗಿ ಆಗ್ತಾ ಹೋಗ್ತದೆ. ಆ ರೀತಿಯ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಜರ್ಮನಿಯವರೇ ಬಂದುಬಿಟ್ಟಿದ್ದಾರೆ. ಹ್ಯಾಸ್ ಅಂತ ಹೇಳುವಂಥ ಒಂದು ಸಂಸ್ಥೆ, ಅದರ ಮುಖಾಂತರ ಒಂದು ಒಡಂಬಡಿಕೆ ಅವರ ಜೊತೆಯಲ್ಲಿ, ಜಗತ್ತಿನಲ್ಲಿ ಎಲ್ಲೇ ಒಳ್ಳೆಯದು ಸಿಕ್ಕಿದರೂ ಕೂಡ ಅದನ್ನು ಸ್ವೀಕಾರ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿರುವಂಥದ್ದು. ಒಂದು ಕಡೆಯಲ್ಲಿ ಮೋದಿಯವರು ಹೇಳ್ತಾ ಬಂದಿದ್ದಾರೆ, ಸ್ವದೇಶಿ ಬೆಳೆಸಿಂದೆ. ನಿನ್ನೆ ಅವರು ಆದಿಚುಂಚನಗಿರಿಯಲ್ಲಿದ್ದರು. ಅವರು 9 ಅಂಶ, ಅದರಲ್ಲಿ ಹೆಚ್ಚಿನ ಅಂಶ ರೈತರಿಗೆ ಸಂಬಂಧಪಟ್ಟಂಥದ್ದು. ಒಂದು ನೀರು ಉಳಿಸಿ ಅಂತ ಹೇಳುವಂಥದ್ದು, ಕ್ರಿಮಿನಾಶಕ ಹಾಕಬೇಡಿ ಅಂತ ಹೇಳುವಂಥದ್ದು. ಈ ರೀತಿಯ ಒಂದು ಪ್ರಯತ್ನ ರೈತರ ಕಡೆಯಿಂದ ಆಗಬೇಕಾಗಿರುವಂಥ ಕೆಲಸಕ್ಕೂ ಕೂಡ ಇವತ್ತು ನಾವು ಅದಕ್ಕೆ ಶಕ್ತಿ ಕೊಡಬೇಕಾದಂಥ ಒಂದು ಕಾರ್ಯ ಇದೆ ಅಂತ. ಯಾಕೆಂದರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ. ಬೆನ್ನೆಲುಬೆ ಮುರಿದೋಗ್ತಾ ಇದೆ ಈಗ. ಎಲ್ಲ ಹಳ್ಳಿಯಲ್ಲಿದ್ದಂಥ ಜನ ಎಲ್ಲ ನಗರಕ್ಕೆ ಹೋಗ್ತಾರೆ. ನಗರಕ್ಕೂ ಸಮಸ್ಯೆ, ಹಳ್ಳಿಗೂ ಸಮಸ್ಯೆ. ಆ ಹಳ್ಳಿಯ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತಾದರೆ ಹಳ್ಳಿಯವೇ ಯಾಕೆ ನಗರಕ್ಕೆ ಹೋಗ್ತಾನೆ ಅಂತ ಕೇಳಿದರೆ, ಹಳ್ಳಿಯಲ್ಲಿ ವ್ಯವಸ್ಥೆಗಳಿಲ್ಲ, ಸರಿಯಾಗಿ ರಸ್ತೆಗಳಿಲ್ಲ, ನೀರಿನ ವ್ಯವಸ್ಥೆಗಳು ಅಂದರೆ ಟ್ಯಾಪ್ನಲ್ಲಿ ಬರುವಂಥ ನೀರಿನ ವ್ಯವಸ್ಥೆಗಳಿಲ್ಲ, ವಿದ್ಯುತ್ ಇಲ್ಲ. ವಿದ್ಯುತ್ ಕಡಿತ ಮಾಡೋದಾದರೆ ಹಳ್ಳಿಯವನಿಗೆ ಹೆಚ್ಚು ಕಡಿತ ಮಾಡ್ತಾರೆ. ಶಾಲೆಗೆ ಹೋಗಲಿಕ್ಕೆ ಶಾಲೆಗೆ ಸಮಸ್ಯೆ. ಇಂಥದ್ದೆಲ್ಲವನ್ನು ಕೂಡ ಪರಿಹಾರ ಮಾಡಿದರೆ ಹಳ್ಳಿ ಕೂಡ ಬದುಕ್ತದೆ. ಹಳ್ಳಿ ಬದುಕಿದರೆ ರೈತ ಬದುಕ್ತಾನೆ ಅಂತ. ಅದಕ್ಕೋಸ್ಕರ ರೈತರನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಪಿಂಗಾರದವರು ಯೋಚನೆ ಮಾಡಿದ್ದಾರೆ. ಈಗೇನು ಅಂತ ಕೇಳಿದರೆ ಕೂಲಿ ಸಿಗ್ತಾಯಿಲ್ಲ, ಜನ ಸಿಗ್ತಾಯಿಲ್ಲ. ಅಡಿಕೆಗೆ ಔಷಧಿ ಬಿಡಬೇಕು, ಔಷಧಿ ಬಿಡಲಿಕ್ಕೆ ಜನ ಇಲ್ಲ. ಆಮೇಲೆ ಅಡಿಕೆ ತೆಗಿಬೇಕು, ಅದಕ್ಕೆ ಜನ ಇಲ್ಲ. ಸೊ ಇಂಥ ಎಲ್ಲ ಸಂದರ್ಭಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ಪಿಂಗಾರ ನಿಂತ್ಕೊಂಡಿದೆ. ಭಾಳ ಆಶ್ಚರ್ಯದ ಸಂಗತಿ ಅದು. 9 ಜನರ ಒಂದು ಟೀಮ್ ಇದೆ ಅಂತ ಹೇಳಿರಿ. ಎಷ್ಟು ಟೀಮ್ ಈಗ? ಈಗ 10 ಟೀಮ್ ಇದೆ ಅವರ ಹತ್ರ. ನೀವು ಎಷ್ಟು ಲಕ್ಷ ಜನ ಈಗ ಕೇಳಿದ್ದು ನಿಮ್ಮ ಹತ್ರ? 4.5 ಲಕ್ಷ ಮರಕ್ಕೆ ಇವರು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ರೈತ ಇಷ್ಟು ಕಷ್ಟ ತೊಂದರೆಯಲ್ಲಿದ್ದಾಗ ಎಲ್ಲ ಬೆಳೆಸಿಬಿಟ್ಟಿದ್ದಾನೆ. ಅಡಿಕೆ ತೆಗಿಲಿಕ್ಕೆ ಜನ ಇಲ್ಲ, ಔಷಧಿ ಮಾಡಲಿಕ್ಕೆ ಜನ ಇಲ್ಲ. ಎಲ್ಲ ಸಂದರ್ಭದಲ್ಲಿ ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತುಕೊಳ್ತೇನೆ ಅಂತ ಪಿಂಗಾರ ಹೊರಟಿದೆ. ಹೀಗೆ ರೈತನನ್ನು ಬದುಕಿಸುವಂಥ ರೀತಿಯಲ್ಲಿ ಏನೇನು ಯೋಚನೆ ಮಾಡಬೇಕೋ ಅದನ್ನು ಯೋಚನೆ ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಈ ಪಿಂಗಾರ ಸಂಸ್ಥೆ ಮಾಡ್ತಾಯಿದೆ. ಅದಕ್ಕೆ ಒಂದು ಹೊಸ ಹೆಜ್ಜೆಯನ್ನು ಅವರು ಇಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಅದನ್ನು ತಗೊಳ್ಳೇಬೇಕು. ಏನಂದರೆ ಹೊಸತು ಏನಿದೆ, ನಾನಾಗ ಅದನ್ನೇ ಹೇಳಬೇಕು ಅಂದರೆ ಹೊಸತು ಏನಿದೆ ಅದನ್ನು ನಾವು ತಗೊಳ್ಬೇಕು ಅಂತ. ನಮ್ಮದನ್ನು ಬಿಡಬಾರ್ದು, ಹೊಸತನ್ನು ತಗೊಳ್ಬೇಕು. ಅದು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಲಾಭ ಆಗುವಂಥ ರೀತಿಯಲ್ಲಿ ಅಂತ ಮೋದಿಯವರು ಅದನ್ನು ಹೇಳ್ತಾ ಇರೋದು. ಎಲ್ಲ ಸ್ವದೇಶಿಗೆ ಹೋಗಿ ಅಂತ ಅವ್ರು ಹೇಳ್ತಾ ಇರುವಂಥ ಒಂದು ಭಾರಿ ಪ್ರಮುಖವಾದಂಥ ವಿಷಯ ಏನಂದರೆ ಹೇಳಿದರೆ, ಈಗ ಇಲ್ಲಿಯವರು ನನಗೆ ತೋರಿಸಿದರು. ಸೊಂಟೆ ಮಾಡಿದ್ದಾರೆ, ಹಲ್ವಾ ಮಾಡಿದ್ದಾರೆ, ಏನಂತ ಮಾಡಿದ್ದಾರೆ, ಹಪ್ಪಳ ಮಾಡಿದ್ದಾರೆ. ಇದೆಲ್ಲ ಇಲ್ಲಿ ಊರಿನಲ್ಲಿ ಯಾವುದೋ ಈ ಊರನ್ನು ಹುಡುಕಲಿಕ್ಕೆ ನನಗೆ ದೊಡ್ಡ ಸಮಸ್ಯೆ ಆಯಿತು. ಅಂಥ ಒಂದು ಒಳಗಿನ ಒಂದು ಪ್ರದೇಶದಲ್ಲಿ ಮಾಡಿದ್ದಾರೆ. ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದಂಥ ವಸ್ತುಗಳು ಯಾವುದಿದೆ ಅದನ್ನು ತಗೊಳ್ಳಿ ಅಂತ. ಅದಕ್ಕೋಸ್ಕರ ಅವರು ಹೇಳಿರುವಂಥದ್ದು ವೋಕಲ್ ಫಾರ್ ಲೋಕಲ್ ಅಂತ. ಲೋಕಲ್ ಅಂತ ಹೇಳುವಂಥ ಸ್ವದೇಶಿ ವಿಷಯ ಏನಿದೆ ಅದರ ಬಗ್ಗೆ ಮಾತಾಡಿ ಅಂತ. ವೋಕಲ್ ಅಂದರೆ ಮಾತಾಡಿ ಅಂತ. ಆಮೇಲೆ ಲೋಕಲ್ ಯಾವುದಿದೆ ಅದನ್ನು ಮೇಕ್ ಇಟ್ ಗ್ಲೋಬಲ್ ಅಂತ, ಅದನ್ನು ಜಗತ್ತಿಗೆ ಕೊಂಡೋಗಿ. ಇವತ್ತು ಅನೇಕ ಜನ ಏನು ಹಪ್ಪಳ ಮಾಡ್ತಾರೆ, ಹಪ್ಪಳ ಇವತ್ತು ಜಗತ್ತಿಗೆ ಹೋಗ್ತಾ ಇದೆ, ಸೆಂಡಿಗೆ ಇವತ್ತು ಜಗತ್ತಿಗೆ ಹೋಗ್ತಾ ಇದೆ ಅಂತ. ಬೇರೆ ಬೇರೆ ಈಗ ಹಲಸಿನ ಸೊಳೆಯನ್ನು ಅದು ನೀವು ಮಾಡ್ತಾಯಿದ್ದೀರೋ ಏನೋ ಗೊತ್ತಿಲ್ಲ, ಅಲ್ಲ ಅದು ಜಗತ್ತಿಗೆ ಹೋಗ್ತಾ ಇದೆ. ಜಗತ್ತಿಗೆ ಈ ಸಂಗತಿಗಳಿಗೆ, ಜಗತ್ತಿನ ಒಂದು ವಿಚಿತ್ರ ನೀವು ನೋಡಿದರೆ
ನಾವು ಎಷ್ಟು ಶ್ರೇಷ್ಠ ಇರೋದು ಗೊತ್ತಿಲ್ಲ ಮಾರ್ರೆ ನಮಗೆ. ಜಗತ್ತಿಗೆ ನೀವು ಇಂಗ್ಲೆಂಡಿಗೆಲ್ಲ ಹೋದರೆ ಬೆಳಿಗ್ಗೆ ಎಂಥದ್ದು ತಿಂಡಿ ಅಂತ ಕೇಳಿದರೆ 2 ಬ್ರೆಡ್ ಸ್ಲೈಸ್, ಅದರ ಮಧ್ಯದಲ್ಲಿ ಸ್ವಲ್ಪ ಜಾಮ್ ಅಷ್ಟೇ. ಮಧ್ಯಾಹ್ನಕ್ಕೆ ಕೇಳಿದರೆ ಅದುವೆ, ರಾತ್ರಿ ಕೇಳಿದರೆ ಅದುವೆ. ಅವರಿಗೆ ಬೇರೆ ಬೇರೆ ಮಾಡಿಯೇ ಗೊತ್ತಿಲ್ಲ. ನಮ್ಮಲ್ಲಿ ಒಂದು ಏನಾದ್ರು ಮದುವೆಗೆ ಹೋದರೆ ಈಗ ಅದು ಎಷ್ಟು ಮಾಡ್ತಾರೆ ಐಟಮ್ ಅಂತಲೂ ಗೊತ್ತಿಲ್ಲ ನಮಗೆ, ಅಷ್ಟು ಮಾಡಿ ಗೊತ್ತು ನಮಗೆ. ಅದಕ್ಕೆ ಇದೆಲ್ಲ ಅವರಿಗೆ ವಿಶೇಷ ಅಂತ ಕಾಣ್ತದೆ. ವಿಶೇಷವನ್ನು ಜಗತ್ತಿಗೆ ಕೊಡುವ ಅಂತ. ಅದಕ್ಕೋಸ್ಕರ ಲೋಕಲ್ ಏನು ಸಂಗತಿಗಳಿದೆ ಅದನ್ನೇ ನಾವು ಪ್ರಿಫರ್ ಮಾಡಬೇಕು ಅಂತ, ಅದನ್ನೇ ತಗೊಳ್ಬೇಕು. ಆದರೆ ಹೊರಗಿನಿಂದ ಅದಕ್ಕೆ ಬೆಂಬಲ ಕೊಡುವಂಥದ್ದು ಯಾವುದಾದ್ರು ಹ್ಯಾಸನಂಥ ಸಂಸ್ಥೆ ಇದ್ದರೆ ಅದನ್ನು ತಗೊಂಡು ಇದನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೋಗುವಂಥ ಒಂದು ಪ್ರಯತ್ನ ಮಾಡುವ ಅಂತ. ಜಗತ್ತಿನಲ್ಲಿ ಭಾರಿ ಮುಂದಕ್ಕೆ ಹೋಗ್ತಾ ಇರುವಂಥ, ಆರ್ಥಿಕವಾಗಿ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇರುವಂಥ ಒಂದೇ ಒಂದು ದೇಶ ಅದು ಭಾರತ. ಅದು ನೆನಪಿಟ್ಕೊಂಡು ಅಷ್ಟು ಮುಂದಕ್ಕೆ ಹೋಗ್ತೇವೆ. ಚೀನಾನು ಈಗ ಹಿಂದಕ್ಕೆ ಬಂದಿದೆ, GDP ಚೀನಾದ್ದು ಹಿಂದಕ್ಕೆ ಆಗಿದೆ, ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ನಾವು ಮೋದಿಯವ್ರದ್ದು ಒಂದು ಅದರ ಕಲ್ಪನೆಗಳು ಬೇರೆ ಇದೆ, ಆ ರೀತಿಯೂ ಆಗಿರ್ಬೋದು. ಜನ ತನ್ನ ದೇಶ, ತನ್ನ ಊರು, ತನ್ನ ಮನೆ, ನನ್ನ ಕುಟುಂಬ ಇಲ್ಲಿಂದ ಪ್ರಾರಂಭ ಮಾಡಬೇಕು, ಅದು ದೇಶಕ್ಕೆ ಹೋಗಬೇಕು, ದೇಶದಿಂದ ಜಗತ್ತಿಗೆ ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಪ್ರಯತ್ನ. ಅದಕ್ಕೋಸ್ಕರ ನಮ್ಮ ಊರಿನಲ್ಲಿ ನಾವೇನು ಬೆಳೆಸ್ತಾ ಇದ್ದೇವೆ, ಬೆಳೆಸುವಂಥ ವಸ್ತುಗಳು ಏನಿದೆ ಆ ವಸ್ತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ, ಈ ರೀತಿ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತಾರೆ, ಆ ರೀತಿ ಮಾಡಿ ಅದನ್ನು ಬೆಳೆದು ಅದನ್ನು ಬೇರೆಯವರಿಗೆ ಮಾರಾಟ ಮಾಡುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಬೇಕಾದಂಥ ಒಂದಷ್ಟು ಸಹಕಾರ, ಬೆಂಬಲ ಪಿಂಗಾರ ಕೊಡ್ತಾಯಿದೆ. ಯಾಕೆ ಪ್ರಾರಂಭದಲ್ಲಿ ದಿನಗಳಲ್ಲಿ ಏನಾಯಿತೋ ಗೊತ್ತಿಲ್ಲ, ಆದರೆ ಮತ್ತೆ ಅವರ ಮನಸ್ಸಲ್ಲಿ ಬಂತು, ರಾಮಕೃಷ್ಣವ್ರೆ ನಾನು ಇನ್ನೂ ಒಂದಷ್ಟು ಕೃಷಿಕರಿಗೆ ಯಾವುದಾದ್ರೂ ರೀತಿಯಲ್ಲಿ ಸಹಕಾರ ಮಾಡಬೇಕು, ಬೆಂಬಲ ಮಾಡಬೇಕು. ಸುರಿಗೆ ನೀವು ದೋಂಟಿಯಲ್ಲೇ ಇದ್ದದ್ದಾಗಿರ್ಬೋದು, ಗೊತ್ತಿಲ್ಲ ನನಗೆ. ದೋಂಟಿಯಲ್ಲಿ ಅಡಿಕೆ ಕೊಯ್ಯೋದು, ಮತ್ತೊಂದು ಮಾಡೋದು. ನಿಧಾನವಾಗಿ ನಾವು ಯೋಚನೆ ಮಾಡಬೇಕಾದ್ದೇ ಹಾಗೆ. ನಾನು ಇದರಿಂದ ಬೆಳೆದಿದ್ದೇನೆ, ನಾನು ಪುನಃ ರೈತರಿಗೆ ಏನು ಮಾಡ್ಬೋದು ಅಂತ ಹೇಳುವಂಥ ರೀತಿಯಲ್ಲಿ ಅವರು ಯೋಚನೆ ಮಾಡ್ಕೊಂಡು ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಒಂದು ಹೊಸ ಒಂದು ಪ್ರಾಜೆಕ್ಟ್ ಅವರಿಗೆ ಕೈಗೆ ತಗೊಂಡಿದ್ದಾರೆ. ಅದಕ್ಕೆ ಯಶಸ್ಸು ಸಿಗಲಿ. ನಮ್ಮೆಲ್ಲ ರೈತರು ಮತ್ತೆ ರೈತರಾಗಿಯೇ ಉಳಿದು, ರೈತನಾಗಿರುವಂಥದ್ದು ಒಂದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ, ಅದು ನಾವು ನೆನಪಿಟ್ಕೊಳ್ಬೇಕು. ಅನೇಕ ಬಾರಿ ಒಂದು ಸಮಸ್ಯೆ ಬರುವುದೇನೆಂದರೆ ರೈತನಿಗೆ ಹುಡುಗಿ ಸಿಕ್ಕುವುದಿಲ್ಲ, ಅದು ಒಂದು ಸಮಸ್ಯೆ ಇದೆ. ನೋಡೋಣ ಏನು ಅಂತ, ಅದರ ಬಗ್ಗೆ ಯೋಚನೆ ಮಾಡೋಣ. ಅದಕ್ಕೆ ಬೇರೆ ಬೇರೆ ಯೋಚನೆಗಳು ನಡೀತಾ ಇದೆ. ಅದು ರೈತನಾಗಿ ಬದುಕಿದರೆ ಅವ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟ ಹಾಗೆ. ಆ ರೀತಿಯ ಒಂದು ದೊಡ್ಡ ರೈತ ಮಿತ್ರ ಪಿಂಗಾರ ಅದು ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿರೋಣ, ಮಾಹಿತಿ ಏನೇನು ಸಿಗುತ್ತೆ ಅದನ್ನು ತಗೊಂಡು ನಾವೆಲ್ಲರೂ ರೈತರು ಅಂತ ಅನ್ನೋರೆಲ್ಲರೂ ಕೂಡ ಇನ್ನಷ್ಟು ಎತ್ತರಕ್ಕೆ ಹೋಗಿ ದೇಶಕ್ಕೆ, ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕಾರ್ಯ ಆಗಲಿ ಅಂತ ಹೇಳಿ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಒಂದೇ ಮಾತಾಡೋದು.